ಕನ್ಯಾ ರಾಶಿಯವರೇ, ಪ್ರತಿಯೊಂದು ಸಣ್ಣ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುವ ನಿಮ್ಮ ಬುದ್ಧಿವಂತಿಕೆಯೇ ಇಂದು ನಿಮಗೆ ಶಾಪವಾಗಿ ಪರಿಣಮಿಸಿದೆಯೇ? ನಿಮ್ಮ ಅತಿಯಾದ ಕಾಳಜಿ ಮತ್ತು ಪ್ರಾಮಾಣಿಕತೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಅಕ್ಷರಶಃ ಪಂಜರದೊಳಗಿನ ಪಕ್ಷಿಯಂತೆ ಆಡಿಸುತ್ತಿದ್ದಾರೆಯೇ? ಈ 2026ರ ಯುಗಾದಿ ಹೊಸ ವರ್ಷ ನಿಮ್ಮ ಬದುಕಿನ ಆ ಕರಾಳ ಮುಖವನ್ನು ಬಯಲು ಮಾಡಲಿದೆಯೇ? ಈ ಬೆಚ್ಚಿ ಬೀಳಿಸುವ ಮಾಹಿತಿಯನ್ನು ಕೇಳುವ ಮುನ್ನ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಸದ್ಯ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಆ ಒಂದು ವಿಚಿತ್ರ ಸತ್ಯದ ಬಗ್ಗೆ ನೀವು ಯೋಚಿಸಿದ್ದೀರಾ? ಕನ್ಯಾ ರಾಶಿಯವರೇ, ನೀವು ಎಲ್ಲವನ್ನೂ ಸರಿಪಡಿಸಲು ಹೋಗಿ ಇಂದು ನಿಮ್ಮ ಸ್ವಂತ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಯನ್ನೇ ಕಳೆದುಕೊಂಡಿದ್ದೀರಿ. ನಾನು 10 ಜನರಿಗೆ ದಾರಿದೀಪವಾಗಿದ್ದೇನೆ, ಆದರೆ ನನ್ನ ದಾರಿ ಮಾತ್ರ ಯಾಕೆ ಕತ್ತಲಲ್ಲಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಒಳಗೊಳಗೆ ತಿನ್ನುತ್ತಿದೆ. ನಿಮ್ಮ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಐಡಿಯಾಗಳನ್ನು ಕದ್ದು ಬೇರೆಯವರು ಪ್ರಶಂಸೆ ಪಡೆಯುತ್ತಿದ್ದಾರೆ, ಆದರೆ ನೀವು ಮಾತ್ರ ತೆರೆಯ ಮರೆಯಲ್ಲೇ ಉಳಿಯುವಂತಾಗಿದೆ. ಅತಿ ಮುಖ್ಯವಾಗಿ, ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಿದ್ದರೂ ಆ ಹಣವು ನಿಮ್ಮ ಸುಖಕ್ಕಾಗಿ ಬಳಕೆಯಾಗದೆ ಕೇವಲ ಇತರರ ಬೇಡಿಕೆಗಳನ್ನು ಪೂರೈಸಲು ಅಥವಾ ಹಳೆಯ ತಪ್ಪುಗಳನ್ನು ಸರಿಪಡಿಸಲು ನೀರಿನಂತೆ ಖರ್ಚಾಗುತ್ತಿದೆ. ನೀವು ಯಾರನ್ನು ಗುರು ಅಥವಾ ಮಾರ್ಗದರ್ಶಕ ಎಂದು ನಂಬಿದ್ದೀರೋ ಅವರೇ ನಿಮ್ಮ ಪ್ರಗತಿಯನ್ನು ಕಣ್ಣಿಗೆ ಕಾಣದಂತೆ ತಡೆಹಿಡಿದಿದ್ದಾರೆ ಎಂಬ ಕಟು ವಾಸ್ತವ ಈ ವರ್ಷ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಇದು ಕೇವಲ ದೃಷ್ಟಿದೋಷವಲ್ಲ, ನಿಮ್ಮ ಅತಿಯಾದ ಪರ್ಫೆಕ್ಷನ್ ಗುಣವನ್ನೇ ಬಳಸಿ ನಿಮ್ಮನ್ನು ಮಾನಸಿಕವಾಗಿ ಕಟ್ಟಿಹಾಕುವ ಒಂದು ವ್ಯವಸ್ಥಿತ ಸಂಚು. ಈ ಎಲ್ಲಾ ಗೊಂದಲಮಯ ಸುಳಿಯಿಂದ ಹೊರಬಂದು ನಿಮ್ಮ ಸ್ವಂತ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಈ ಯುಗಾದಿಯ ದಿನ ನೀವು ಮಾಡಬೇಕಾದ ಆ ಒಂದು ಸಣ್ಣ ಬದಲಾವಣೆ ಇಲ್ಲಿದೆ. ಯುಗಾದಿಯ ಬೆಳಿಗ್ಗೆ ಸ್ನಾನದ ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ಹಸಿರು ಹೆಸರು ಬೇಳೆಯನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥಿಸಿ. ಈ ಸಣ್ಣ ಕ್ರಿಯೆ ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ನಿಮ್ಮನ್ನು ದಾರಿ ತಪ್ಪಿಸುತ್ತಿರುವ ವ್ಯಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.